ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೋ ಅಂತ ಇದ್ರು ಸರ್ ಇವರು, ನೀವ್ ನಂಬ್ತಿರೋ ಬಿಡ್ತಿರೋ ಅನ್ನೋರು ಸ್ವಲ್ಪ ಮಾತಾಡ್ತಾ ಇದ್ರು. ಸುಮ್ನಿರಮ್ಮ ನೀನು, ನಿನ್ ತರ ನಿಂಬೆ ಹಣ್ಣು ಕ್ಯಾರೆಟ್ ಮಾರ್ಕೊಂಡ್ ಬಂದಿಲ್ಲ. ನಾನು ಇಲ್ಲಿ ರಾಗಾಡಕ್ ಬಂದಿದೀನಿ, ರಾಗಾಡಾಡ್ಗೆ ನಿಂತಿದ್ದೀನಿ ಸರ್. ಏನೋ ಬೆನ್ನು ಮೂಳೆ ಎಲ್ಲ ಮುರ್ದ್ಬಿಟ್ಟು ಇಟ್ಬಿಟ್ಟಿದೀನಿ ಸರ್ ಇವತ್ತು ಟಾಸ್ಕ್ ಅಲ್ಲಿ. ಇಷ್ಟಪಡಲ್ಲ ಸರ್ ಈ ರಗಡ್ ರಶ್ಮಿನ ಘಾಟದಲ್ಲಿ ಗೆಲ್ಲೋದಕ್ಕೆ ಸರ್. ಸಂಗೊಳ್ಳಿ ನಂದು ಸರ್. ಸೀರಿಯಸ್ ಆಗಿ ಹೇಳ್ತೀನಿ, ಹುಡುಗಿರ ಅಮೇಝಿಂಗ್ ಕೇಳ್ರಮ್ಮ ನೀವು. ಥ್ಯಾಂಕ್ ಯು ಸರ್. ಇಲ್ಲಿಂದನೇ ಅಕುಲ್ ಹ್ಯಾಟ್ಸ್ ಆಫ್ ಗುರು. ಯಾಕೆ ಕಪಾಳ ಕೊಡ್ಕೊಂಡಿದ್ದು ಅಂತ ಇವಾಗ ಅರ್ಥ ಆಗ್ತದೆ. ಆದ್ರೆ ನಿಜವಲ್ಲ ಹಳ್ಳಿ ಪವರ್ ಸ್ಟ್ರೆಂತ್ ಏನು ಅಂತ ತೋರಿಸ್ಬಿಟ್ರಿ. ಬಟ್ ನಿಜವಾಗ್ಲು ಒಂದು ಸ್ಕಿಟ್ಟಿನ ಪವರ್ ಸ್ಟ್ರೆಂತ್ ಏನಂತ ನೀವಿಬ್ರು ತೋರಿಸಿರಕಮ್ಮ. ಅಮೇಝಿಂಗ್, ತುಂಬಾ ಚೆನ್ನಾಗಿ ಮಾಡಿದೆ. ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ ಅಮೇಝಿಂಗ್ ಆಗಿತ್ತು ಈ ಒಂದು ಸ್ಕೆಟ್. ಯಾಕಂದ್ರೆ ಸರ್ ಅಲ್ಲಿ ಒಂದು ಎಕ್ಸ್ಪ್ರೆಷನ್ ಬರ್ಬೇಕಂದ್ರೆ ಅಷ್ಟು ಕಷ್ಟ ಪರಿಶ್ರಮ ಇವ್ರು ಎಷ್ಟು ಬಿದ್ದಿದ್ದಾರೆ ಅಂತ. ಇಷ್ಟು ದಿನ ನಾವೆಲ್ಲ ಒಂದೊಂದು ಮಾಡ್ತಿದ್ದೀವಲ್ಲ ಸರ್, ಇವಾಗ ಗೊತ್ತಾಗ್ತಿದೆ ಪಾಪ ಅವ್ರು ಓದಿದ ಜಾರ್ಜ್ ಓದಿದ್ದಾರೆ. ಇಟ್ ವಾಸ್ ಲೈಕ್ ಪೇನ್ ಸರ್. ಹಾಗೆ ನಮ್ಮ ಸ್ವಾಮೀಜಿಗಳನ್ನ ಕೇಳ್ಬೋಣ, ಹೇಗೆ ಅನ್ನಿಸ್ತು ಸ್ವಾಮಿಗಳೇ? ತುಂಬ ಚೆನ್ನಾಗಿತ್ತು ಎಲ್ಲ. ಇವತ್ತೆಲ್ಲರಿಗೂ ಕೂಡ ಕಲೆ ಎಲ್ಲರಲ್ಲೂ ಇದೆ, ಅದು ಬಿಂಬಿಸೋಕ್ಕೆ ಒಂದು ವೇದಿಕೆ ಬೇಕು. ಅದು ಜೀವಾಹಿನಿ ಕಲ್ಪಿಸ್ಕೊಡ್ತಾ ಇದೆ. ವಿಶೇಷವಾಗಿ ನಮ್ಮ ಮಾಂತೇಶ್ವರ ನನಗೆ ಮುಂಚೆನೂ ಪರಿಚಯ, ಒಳ್ಳೆಯ ರಂಗಭೂಮಿ ಕಲಾವಿದ ಆತ. ಇವತ್ತು ಬದಾಮಿ ಇರ್ಬೋದು, ಅನೇಕ ಜಾತ್ರೆಗಳಲ್ಲಿ ಒಂದು ನಾಟಕ ಕಂಪನಿಯಲ್ಲಿ ಅವರು ಕಲಾವಿದರಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಇನ್ನುಳಿದ ಎಲ್ಲ ಕಲಾವಿದರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಅಷ್ಟೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮತ್ತೊಂದು ಭರ್ಜರಿ ಸ್ಕಿಟ್ ಮಾಡಕ್ ಬರ್ತಾ ಇದ್ದಾರೆ ನಮ್ಮ ಕಾಮಿಡಿ ಕಿಲಾಡಿಗಳು ತಂಡ. ನೋಡಿ, ಇಲ್ಲೊಬ್ಬ ರಾಜ ಮಂತ್ರವಾದಿಯನ್ನ ಕರೆಸಿ ತನ್ನ ಆತ್ಮವನ್ನ ಸೇನಾಧಿಪತಿಯ ಆತ್ಮವನ್ನ ತನ್ನ ದೇಹದೊಂದಿಗೆ ಬದಲಾಯಿಸ್ಕೊಂಡ್ಬಿಡ್ತಾನೆ. ಯಾಕಪ್ಪ ಈ ರಾಜ ಹಿಂಗ್ ಮಾಡ್ದ? ಈ ಕನ್ಫ್ಯೂಷನ್ ನಿಮ್ಗೆ ಯಾರಿಗೂ ಬೇಡ. ಈ ಆಕ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಲೆಟ್ಸ್ ವೆಲ್ಕಮ್ ಬಾದಾಮಿಯ ವಿಜಯ್, ಬ್ಯಾಡಗಿಯ ಸುಂದರಿ ಅಮೃತ, ಉಡುಪಿಯ ಸಂದೀಪ್ ದೇವಾಡಿಗ, ಕೋಲಾರದ ಮಾನ್ಸಿ, ಸೀನಿಯರ್ ಕಿಲಾಡಿ, ಬೆಂಗಳೂರಿನ ಸೀರುಂಡೆ ರಘು, ಹಾಗೂ ಡ್ರಾಮಾ ಜೂನಿಯರ್ಸ್ನ ಕುಳ್ಳ ಸಿಂಗಂ ಅರುಣ್. ನಾನು ಈ ನುಗ್ಗೆಕಾಯಿ ಸಾಮ್ರಾಜ್ಯದ ರಾಜಮಾತೆ ನುಗ್ಗಾಂಬಿಕಾ. ಸಂಗೊಳ್ಳಿ ಜನತೆ, ನನ್ನ ಪ್ರಣಾಮಗಳು. ನನಗೊಬ್ಬ ಮಗ ಇದ್ದಾನೆ, ಅವನ ಹೆಸರು ನುಗ್ಗೇಂದ್ರ. ಅವನಿಗೊಂದು ಸಿಹಿ ಸುದ್ದಿ ತಂದಿದ್ದೇನೆ. ಮಗನೇ ನುಗ್ಗೇಂದ್ರ. ನಮಸ್ಕಾರ, ನಾನು ನುಗ್ಗೆಕಾಯಿ ಸಾಮ್ರಾಜ್ಯದ ಯುವರಾಜ ನುಗ್ಗೇಂದ್ರ ಮಹಾರಾಜ ಅಂತ. ಇದೇನ್ ಅನ್ಕೊಂಡ್ರ? ಇದು ನನ್ನ ಮ್ಯಾನರಿಸಮ್. ಮಧ್ಯದಲ್ಲಿ ನಿಮಗೆ ಗೊತ್ತಾಗುತ್ತೆ. ಪ್ರಮಾಣಗಳು ಮಾತೆ, ಇದು ಪ್ರಣಾಮಗಳು ಮಾತೆ. ನುಗ್ಗೇಂದ್ರ, ಅವ್ವ, ಒಂದು ಸಿಹಿಯಾದ ಸುದ್ದಿ ತಂದಿದ್ದೇನೆ. ಏನು ಹಳ್ಳಿ ಪವರ್ ಹುಡುಗಿಯರನ್ನ ಮದುವೆ ಮಾಡಿಸ್ತೀಯವ್ವ? ಅಲ್ಲ. ಮತ್ತೆ ಸೀನಿಯರ್ಸ್ ಕರ್ಕೊಂಡ್ ಬಂದಿದ್ದಾವ? ಅದ್ಯಾವುದು ಅಲ್ಲ. ಈಗ ಪ್ರೇಮಿಗೆ ಬಂದ್ಲೋಡವ್ವ. ನಿನಗೆ ಮೆಣಸಿನಕಾಯಿ ಸಾಮ್ರಾಜ್ಯದಿಂದ ಹುಡುಗಿಯನ್ನು ನೋಡಿದ್ದೇನೆ. ಅಯ್ಯೋ, ನಮ್ಮ ಡೈರೆಕ್ಟರ್ ಅನಿಲ್ ಅವರಿಗೆ ಅವ್ರ ನಂಬರ್ ಸಿಕ್ಬಿಡ್ತಾ. ಅವಳನ್ನೇ ನೀನು ಮದುವೆ ಆಗಬೇಕು. ನಿನ್ನ ಫೋಟೋವನ್ನು ಅವಳಿಗೆ ಕಳುಹಿಸಿದ್ದೇನೆ, ಅವಳು ಬರ್ತಾಳೆ. ಅಮ್ಮ, ನಂದು ಒಂದು ಇಲ್ಲ, ಎರಡು ಇಲ್ಲ. ನನ್ನ ಮಾತು ಕೇಳಿಲ್ಲ ಅಂದ್ರೆ ಕುಕ್ಕಾಗುಲ್ಲ. ಇದೇ ನನ್ನ ಮಾತು. ಇಲ್ಲಿ ನನ್ನ ಮಾತೆ ಶಾಸನ, ಕೇಳ್ದವರೆಲ್ಲ ನಾಶನ. ಡೈರೆಕ್ಟ್ ನ್ಯೂಸ್ ಸ್ಮಶಾನ. ಯಾರಲ್ಲಿ? ನಾ ಇವ್ರವ್ವ ಮಾತಾಡ್ತಿದ್ದೀನಿ. ಯುವರಾಜನನ್ನು ಮದುವೆಗೆ ಸಿದ್ಧತೆ ಮಾಡಿ. ಸಂಗೊಳ್ಳಿ ಜನತೆ, ನನ್ನ ಡೈಲಾಗ್ ಮುಗೀತು. ಹಂಗಂದ್ರೆ ದೊಂಡವನ ಹತ್ರ ಚಪ್ಪಾಳೆ ಹೊಡಿ ಹೋಗು. ಅಮ್ಮ ಅಮ್ಮ, ನಂದು ಒಂದು ಮಾತು ಕೇಳಮ್ಮ. ಅಮ್ಮ, ಸೇನಾಧಿಪತಿ ಜಗ್ಗಪ್ಪ ಅಲ್ಲ ನುಗ್ಗಪ್ಪ. ಏನ್ ಹೇಳ್ಯೋದು ಫಸ್ಟ್ ನಿಲ್ಸು. ಇದೇನ್ ಗೊತ್ತಾ? ಏನು? ನನ್ನ ಮ್ಯಾನರಿಸಮ್. ಸ್ಕಿಟ್ ಮಧ್ಯದಲ್ಲಿ ಏನಕ್ಕೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಎಲ್ರದ್ದು ಬಂದು ಮ್ಯಾನರಿಸಮ್. ನಾನು ಸೇನಾಧಿಪತಿ ನುಗ್ಗಪ್ಪ ಅಂತ ಹೇಳಿ, ಇವರು ಸುಲಭ ಕಾಂಪ್ಲೆಕ್ಸ್ ನ ಸುಜಾತ ಅಂತ. ಯಾರೀ ಬಸ್ ಸ್ಟ್ಯಾಂಡ್ ಗುಲಾಬಿ? ಸುಲಭ ಕಾಂಪ್ಲೆಕ್ಸ್ ನ ಸುಜಾತ. ಒಂದು ಕ್ಷಣ ನನ್ನ ಕಣ್ಣು ಮುಂದೆ ಕಳಿಸವಳ ತೊಲಗು. ಪ್ರಭು, ರಾತ್ರಿ ಹೊತ್ತು ಮಲಗುವಾಗ ನಿಮ್ಮ ಚೂರಿಯನ್ನು ಸೈಡ್ ಇಟ್ಟು ಮಲಗಿ. ಯಾಕೆ? ಸೇನಾ, ನಿನ್ನ ಕತ್ತಿಯನ್ನು ನೋಡಲು ಅವಳು ಯಾವಾಗ ಬಂದಿದ್ದಳು? ರಾತ್ರಿ ಹೊತ್ತು
ಸೇನಾ ನಾನು ಒಂದು ಸಮಸ್ಯೆಯಲ್ಲಿ ಚಿಲಕ ಹಾಕೊಂಡಿದ್ದೇನೆ. ಬಾಕ್ಲಾಕೋಬೇಕಲ್ವಾ? ಆಗಲ್ವೋ, ಸಿಕ್ಕಾಕೊಂಡಿದ್ದೇನೆ. ಯೋಚಿಸ್ಬೇಡಿ. ನನಗೆ ಒಬ್ರು ಮಂತ್ರವಾದಿ ಗೊತ್ತಿದ್ದಾರೆ. ಹೌದಾ? ಅವರು ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡ್ತಾರೆ. ಹೌದಾ? ಹೌದು. ಮೊದಲು ಕೆರಿಸು ಅವನನ್ನ. ಮಂತ್ರವಾದಿ ಐಸ್ ಕ್ರೀಮ್ ಹೇಳು ಭಕ್ತ, ಹೇಳು ನಿನ್ನ ಸಮಸ್ಯೆವೇನು ಹೇಳು. ಗುರುಗಳೇ, ನಾನು ಒಂದು ಸುಂದರವಾದ ಹುಡುಗಿನ ಹುಡುಕಿ ಮದುವೆ ಆಗ್ಬೇಕಂತ ನಾನು ಪ್ಲಾನ್ ಹಾಕಿದ್ದೆ. ಆದ್ರೆ ನಮ್ಮವ್ವ ಅದಾವುದೋ ಮೆಣಸಿನಕಾಯಿ ಉರಾಣಿಯನ್ನು ತಂದು ಗಂಟು ಹಾಕ್ಬೇಕಂತ ಮಾಡಿದ್ದಾಳೆ. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಇವನ ಕೊಡಂಗಿಲ್ಲ. ಇವ್ಗೇನ್ ಹೇಳ್ಬೇಕು ನಾವು? ಪರಿಹಾರನಾ? ಪರಿಹಾರನಾ? ಕಿತ್ತೆ ಬಿಟ್ಟ ಮಿಷಿನ ಸಿಕ್ತು. ಎಲ್ಲಿ ಸಿಕ್ತು? ಏನ್ ಸಿಕ್ತು? ನನಗೊಂದು ಪರಿಹಾರ ಸಿಕ್ತು. ಪರಿಹಾರ ಸಿಕ್ತಾ? ಏನು? ಪರಕಾಯ ಪ್ರವೇಶ. ಪರಕಾಯ ಪ್ರವೇಶ. ಆ ಪರಕಾಯ ಪ್ರವೇಶ ನಮ್ಮ ಸೀಸನ್ದವ್ರು ಇರ್ಲಾರ್ದಕ್ಕ ಇವ್ರನ್ನೆಲ್ಲ ಕಳಿಸಿದ್ರಿ. ಅಲ್ಲ, ಪರಕಾಯ ಪ್ರವೇಶ ಮೀನ್ಸ್ ಹಂಗಂದ್ರೆ ನಿನ್ನ ಆತ್ಮನ ಇವನ್ಗೆ, ಇವನ ಆತ್ಮನ ನಿನ್ಗೆ. ಇವಾಗ ಆತ್ಮ ಚೇಂಜ್ ಮಾಡ್ತೀನಿ. ನೀವೇನು ನಮ್ ತರ ಇದ್ದೀರಾ? ನೀನೇ ನಂತರ ಕಾಣ್ತಿದ್ಯಾ? ಅಂದ್ರೆ ಆತ್ಮ ಬದಲಾವಣೆ ಮಾಡಿದ್ದಾನೆ, ದೇಹ ಮಾತ್ರ ಒಂದೇ. ಅಯ್ಯೋ ಪ್ರಭು. ಹಾಗಾದ್ರೆ ನಾನು ರಾಜ. ಪ್ರಭು, ರಾಣಿ ಕರಿ. ನೀವು ಕೂತ್ಕೊಳ್ಳಿ, ಕರಿತೀನಿ. ಕರಿತೀನಿ. ಯುವರಾಣಿ, ಯುವರಾಣಿ, ಯುವರಾಣಿ. ಬೇಡ, ಮಾಮೂಲಿ ಮಾಡ್ಕೊಬಿಡೋಣ. ಬೇಡ ಪ್ರಭು, ಈಗ ಜಸ್ಟ್ 5 ಮಿನಿಟ್ಸ್ ಆಟ್ ಚೇಂಜ್ ಆಗಿ ಹುಡುಗಿ ಚಂದದಳ, ನಾನು ಸ್ವಲ್ಪ ನೋಡ್ಕೊಂಡ್ ಬರ್ತೀನಂತ. ಸೇನಾಧಿಪತಿ ಸುಮ್ನಿರು, ಹೋಗ್ತೀರಾ? ಪ್ರಣಾಮಗಳು ಯುವರಾಜ. ಪ್ರಣಾಮಗಳು. ನಾನೇ ನಿಮ್ಮ ಅಮ್ಮ ನೋಡಿದ ಮೆಣಸಿನಕಾಯಿ ಸಾಮ್ರಾಜ್ಯದ ಯುವರಾಣಿ. ಕೆಂಪು ಸಖತ್ತಾಗಿದ್ದೀರಾ, ನನಗೆ ಇಷ್ಟ ಆದ್ರಿ. ನೀನೇ ಅವನು ನಂಗೆ ಇಷ್ಟ ಅಂತ ಹೇಳೋಕೆ? ಅಯ್ಯೋ, ಕ್ಷಮಿಸಿ. ಅವನು ನಮ್ಮ ರಾಜ್ಯದ ಸೇನಾಧಿಪತಿ. ಸೇನಾಧಿಪತಿ ತರ ಇರೋದು ಬಿಟ್ಟು ಅವಳ ಪತಿ ತರ ಆಡ್ಬೇಡ. ಡೂ ಲಿಮಿಟ್ಸ್ ಯುವರ್ ಲಿಮಿಟ್ಸ್. ಸೊಪ್ಪು ಬೈಟ್ ನೀನು ಹಿರಿದವಳ ಯಾಚು. ಸರಿ ಬರ್ತಾ ನೋಡ್ಕೊಂಡ್ ಬಂದೆ. ಏನ? ರೋಡ್ನ ರಾಜ್ಯದಲ್ಲಿ ಒಂದು ಬ್ಯೂಟಿ ಪಾರ್ಲರ್ ಕೂಡ ಇಲ್ಲ. ಯಾಕೆ? ಮುಖ ತೊಳೆದ್ರೆ ನಿಮ್ ಮುಖ ಯಾರು ನೋಡಲ್ವಾ? ಯೋಚಿಸ್ಬೇಡಿ, ರೋಡ್ 4 ಬ್ಯೂಟಿ ಪಾರ್ಲರ್ ನಾನ್ ಮಾಡಿಸ್ತೀನಿ. ಸೇನಾ, ಕ್ಷಮಿಸಿ. ಅವನು ನಿಯತ್ತಿನ ನಾಯಿ, ಯಾಕೆ ಹಂಗ್ ಮಾಡ್ತೀರಿ? ಸೇನಾ, ಡೂ ಲಿಮಿಟ್ಸ್ ಯುವರ್ ಲಿಮಿಟ್ಸ್. ಮಹಾರಾಣಿ, ಮೆಣಸಿನಕಾಯಿ ಸಾಮ್ರಾಜ್ಯದಿಂದ ಮೆಣಸಿನಕಾಯಿ ತಂದಿದ್ದೀರಾ? ಯಾಕೆ? ಮುರಿದು ಪಲ್ಯಗೆ ಹಾಕಿ. ಯುವರಾಣಿ, ನೀವು ತುಂಬಾ ದಣಿದು ಬಂದಿದ್ದೀರಿ ಕಾಣಿಸುತ್ತೆ. ಬನ್ನಿ, ಒಂದೇ ರೂಮಿನಲ್ಲಿ ವಿಶ್ರಮಿಸೋಣ. ಬನ್ನಿ, ನೀವು ಹೋಗಿ ಚೀನ್ ಟಪಾಕ್ ಡಮ್ ಡಮ್. ಪ್ರಭು ಒಳಗೋದ? ಅವರಲ್ಲ, ನೀವು. ನಾನ್ ಪ್ರಭು. ನಾವು ಕೂಡ ಒಳಗೆ ಹೋಗೋಣ. ಬೇಡ.